ಬೆಳಕಿನ ಹಬ್ಬ ದೀಪಾವಳಿಗೆ ಕ್ಷಣಗಣನೆ ಶುರುವಾಗಿದೆ. ಸಿಟಿ ಜನರು ಹಬ್ಬ ಆಚರಣೆ ಮಾಡಕ್ಕೆ ಹೂವು ಹಣ್ಣು ಖರೀದಿ ಮಾಡಕ್ಕೆ ಕೇರ್ ಮಾರ್ಕೆಟ್ ಅಂತ ಬರ್ತಿದ್ದಾರೆ. ನಾವೀಗ ಪ್ರೆಸೆಂಟ್ ಕೇರ್ ಮಾರ್ಕೆಟ್ ಮುಂಭಾಗದಲ್ಲಿದ್ದೇವೆ. ನೋಡ್ತಿರ್ಬೋದು ದೃಶ್ಯಾವಳಿಗಳಲ್ಲಿ ಜನ ಜಂಗುಳಿಯಿಂದ ಕೇರ್ ಮಾರ್ಕೆಟ್ ತುಂಬಿದೆ. ಪ್ರತಿ ಹಬ್ಬ ಬಂತಂದ್ರೆ ಕೇರ್ ಮಾರ್ಕೆಟ್ ಇದೇ ರೀತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿ ಒಂದು ಮನೆಗೆ ಪೂಜಾ ವಸ್ತುಗಳಾಯ್ತು, ಹಣ್ಣುಗಳಾಯ್ತು, ಏನ್ ಬೇಕು ಪ್ರತಿಯೊಂದು ವಸ್ತು ಇಲ್ಲಿ ಸಿಗ್ತವೆ. ಹೀಗಾಗಿ ಕೇರ್ ಮಾರ್ಕೆಟ್ ಈಗ ಫೇಮಸ್ ಈ ಹಬ್ಬ ವಿಚಾರ ಆಗಿ ಬಂದ್ರೆ. ಯಾಕಂದ್ರೆ ಪ್ರತಿ ಒಂದು ಡಿಸೈನ್ ಹೂವುಗಳು ಸಿಗ್ತವೆ, ಹಣ್ಣು ಪ್ರತಿ ಒಂದು ವಸ್ತುಗಳು ಇಲ್ಲಿ ಸಿಗೋದ್ರಿಂದ ಸಿಟಿ ಜನರು ಇಲ್ಲೇ ಬಂದು ಖರೀದಿ ಮಾಡ್ತಾರೆ. ಹೀಗಾಗಿ ಇದೊಂದು ಹೃದಯ ಭಾಗ. ಹೀಗಾಗಿ ಜನ ಜಂಗುಳಿಂದ ಕೂಡಿರ್ತಾರೆ. ಯಾಕಂದ್ರೆ ಮೊನ್ನೆ ದಸರಾ ಹಬ್ಬ ಮುಗೀತು, ಈಗ ದೀಪಾವಳಿ ಹಬ್ಬ 3 ದಿನ ಕಾಲ ಇರುತ್ತೆ. ನಾಳೆಯಿಂದ ಆರಂಭವಾಗುತ್ತೆ. ಹೀಗಾಗಿ ಹಬ್ಬಕ್ಕೆ ಬೇಕಾಗಿರುವ ಎಲ್ಲಾ ವಸ್ತುಗಳನ್ನು ಸಹ ಏನು ಸಿಟಿ ಜನರು ಖರೀದಿ ಮಾಡ್ತಿದ್ದಾರೆ. ಹೀಗಾಗಿ ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಜನ ಜಂಗುಳಿಂದ ಕೇರ್ ಮಾಡಿ ಕೂಡಿದೆ. ಮತ್ತೊಂದ್ ಕಡೆ ಟ್ರಾಫಿಕ್ ಸಹ ಉಂಟಾಗ್ತಿದೆ. ಯಾಕಂದ್ರೆ ಹಬ್ಬ ಬಂತಂದ್ರೆ ಸಿಟಿ ಜನರು ಬಂದು ಇಲ್ಲೇ ಪಾರ್ಕ್ ಮಾಡ್ತಾರೆ. ಹೀಗಾಗಿ ಟ್ರಾಫಿಕ್ ಸಹ ತುಂಬಾ ಉಂಟಾಗ್ತದೆ. ಹೀಗಾಗಿ ಇಲ್ಲಿ ಟ್ರಾಫಿಕ್ ಪೊಲೀಸ್ ಸಹ ಅದು ಕಂಟ್ರೋಲ್ ಮಾಡಿ ಟ್ರಾಫಿಕ್ ಸುಗಮವಾಗಿ ಮಾಡ್ತಿದ್ರೆ ನೋಡ್ತಿರ್ಬೋದು ದೃಶ್ಯಗಳಲ್ಲಿ. ಮತ್ತೊಂದ್ ಕಡೆ ಹಣ್ಣುಗಳು ಮತ್ತು ಹೂಗಳ ರೇಟ್ ಜಾಸ್ತಿ ಇದೆ, ಡಬಲ್ ಆಗಿದೆ. ಯಾಕಂದ್ರೆ ಹಬ್ಬ ಬಂತಂದ್ರೆ ಜಾಸ್ತಿ ಆಗುತ್ತೆ. ಪ್ರತಿ ಒಂದು ವಸ್ತುಗಳು ಸಹ ಏನು 3 ಪಟ್ಟು ಹೆಚ್ಚಳ ಆಗುತ್ತೆ. ಹೀಗಾಗಿ ಸಿಟಿ ಜನರು ಹಬ್ಬ ಮಾಡ್ಬೇಕಂದ್ರೆ ಎಷ್ಟೇ ಆದ್ರೂ ಪರವಾಗಿಲ್ಲ ಖರೀದಿಗೆ ಮುಂದಾಗ್ತಿದ್ರೆ. ಈಗ ನೋಡ್ತಿರ್ಬೋದು ದೃಶ್ಯಗಳಲ್ಲಿ. ಒಟ್ಟಿನಲ್ಲಿ ಏನಂದ್ರೆ ದೀಪಾವಳಿ ಹಬ್ಬ ಸಂಭ್ರಮ ಸಡಗರದಿಂದ ಮಾಡ್ತಿದ್ದಾರೆ. ಹೀಗಾಗಿ ಸಿಟಿ ಜನರು ಸಹ ಬಂದು ಖರೀದಿಗೆ ಮುಂದಾಗ್ತಾರೆ. ಪ್ರತಿಯೊಂದು ವಸ್ತುಗಳು ಏನು ಹಬ್ಬಕ್ಕೆ ಏನು ವಸ್ತುಗಳು ಬೇಕು ಖರೀದಿ ಮುಂದಾಗ್ತಾರೆ. ಹೀಗಾಗಿ ಪ್ರತಿ ದೀಪಾವಳಿ ಬಂದಂದ್ರೆ ಇಲ್ಲೇ ಬಂದು ಖರೀದಿ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ದೀಪಗಳು ಸಿಗುತ್ತವೆ, ಹಣ್ಣುಗಳು, ಹೂಗಳು, ಪ್ರತಿಯೊಂದು ವಸ್ತುಗಳು ಕೇರ್ ಮಾರ್ಕೆಟ್ ಸಿಗೋದ್ರಿಂದ ಇಲ್ಲೇ ಬಂದು ಖರೀದಿಗೆ ಮುಂದಾಗ್ತಾರೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ವೀರೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು. ವ್ಯಾಪಾರ ಇಲ್ಲ, ಬೆಲೆ ಜಾಸ್ತಿ. ಮಾರೆ 70-80, ಕೇಳೋದೆಲ್ಲ 30-40, 20 ಕೂಡ ಕೇಳ್ತಾರೆ. ವ್ಯಾಪಾರ ಇಲ್ಲ, ಏನು ವ್ಯಾಪಾರ ಇಲ್ಲ. ತಗೊಂಡ್ ಬಂದು ಹೂವು ಹಂಗೆ ಇದೆ ನೋಡಿ, ವ್ಯಾಪಾರ ಇಲ್ಲ. ದಸರಾಗುನಲ್ಲ ವ್ಯಾಪಾರ. 400 ರೂಪಾಯಿ 500 ರೂಪಾಯಿ ಕೆಜಿ, 200 ರೂಪಾಯಿ ಮಾರು ಹೋಗಿ. ಅದಕ್ಕೆ ಪರವಾಗಿಲ್ಲ, ಇದಕ್ಕೆಲ್ಲ ವ್ಯಾಪಾರ ಇಲ್ಲ. 2 ಗಂಟೆಗೆ 3 ಗಂಟೆಗೆ ತಗೊಂಡ್ ಬಂದು ಹಂಗೆ ಇದ್ದು ಬೇಯಿಸ್ಲಿಕ್ಕೆ ಬಂದಿವೆ, ವ್ಯಾಪಾರವೇ ಇಲ್ಲ, ಹಂಗೆ ಇದೀವಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.